ಬಹಳ ಸ್ಟ್ರಿಕ್ಟ್, ನಮ್ಮ ಅಕ್ಕನ್ ಟ್ಯಾಟೋ ಹಾಕ್ಸ್ಕೊ ಗಿಲ್ಲಿದ್ ಬೇಡ ಅಂತ. ನೀವ ನನ್ನ ಮಾತು ಕೇಳಿಲ್ಲ. ಅದೇ ಹೇಳ್ತಾರದು ನಿಮ್ಮ ಮನೆಯವ್ರು. ನಮ್ಮ ಮನೆಯವರೇ ಕೇಳಿ ಇವತ್ತು ಬಾಯಿ ಬಂದಾಗ ಬೈತಾ ಇದಾರೆ. ಬೈದ್ರಲ್ಲ ಹೊಡೆದ್ರು ಹೊಡ್ಸ್ಕೋಬೇಕ. ಯಾಕಂದ್ರೆ ನಿಮ್ ತಿಂಡಿ ಹೆಚ್ಚಾಗಿ ನೀವು ಟ್ಯಾಟೋ ಹಾಕ್ಸ್ಕೊಂಡಿರೋ ಯಾರು ನಿಮ್ ಕುತ್ತಿಗೆ ಹೇಳಿದ್ರ ಟ್ಯಾಟೋ ಹಾಕ್ಸ್ಕೊಂತ ಇಲ್ಲಲ್ಲ. ಅದ್ ಹೆಂಗ್ ಥಿಂಕ್ ಮಾಡ್ತೀರಿ? ಅಣ್ಣ ನಾನ್ ನಿನ್ ದೊಡ್ಡ ಅಭಿಮಾನಿ ಅಣ್ಣ ಅಂತ ಟಿವಿ ಒಳಗ್ ಬಂದಾಗ ಹೇಳಕ್ ಚಲೋ ಐತೆ, ನಾವಾಗ ಒಳ್ಳೆನಿದ್ದ ಏನ್ ಗಿಲ್ಲಿ. ಈಗ ಏನೋ ಒಂದ್ ಹೊರಗ್ ಬಂದಂಗ ಇವ್ ಮೀಟ್ ಆಗಿಲ್ಲ ಅಂತ ಫುಲ್ ನೆಗೆಟಿವಿಟಿ ಹೊಡ್ಯಾತಾರ ಅಣ್ಣ. ಅಣ್ಣ ಹೆಂಗ್ ಥಿಂಕ್ ಮಾಡತ್ತೀನಿ? ಎಲ್ರು ಓಟ್ ಹಾಕ್ಯಾರ ಅಂದ್ ಕೂಡಲೇ ಎಲ್ರು ಮನೆ ವಿಸಿಟ್ ಮಾಡಕ್ ಆಗ್ತೈತೆ? ಸ್ವಲ್ಪ ಮೆಚೋರ್ಡ್ ಆಗಿ ಥಿಂಕ್ ಮಾಡ್ಬೇಕು ನಾವು. ಜಸ್ಟ್ ಬಿಕಾಸ್ ನಾವು ಓಟ್ ಹಾಕಿ ಬೆಳ್ಸೆ ಬಂದ್ ಕೂಡ್ಲೆ ಬಾಪ ನಮ್ಮ ಮನಿ ತೊಳೆಯಲಕ್ ಬರಂಗಿಲ್ಲ ಏನ? ನಿಸ್ವಾರ್ಥ ಅಂತಾರ ಅದಕ್ಕ. ಬೆಳೆಸೋರು ಯಾವತ್ತು ನಿಸ್ವಾರ್ಥದಿಂದ ಬೆಳೆಸ್ತಾರ. ಥಟ್ ಅಂತ ಗಿಲ್ಲಿ ವಿಷಯ ಒಂದೇ ಅಲ್ಲ, ನಾವೇನಾರ ಒಬ್ರಿಗೆ ಏನಾರ ಒಂದ್ ಮಾಡ್ಯಾವ ಅಂತ ಕೂಡಲೇ ಪಟ್ ಅಂತ ಎಕ್ಸ್ಪೆಕ್ಟ್ ಮಾಡೋದು ಅವ್ರ ಕಡೆಯಿಂದ. ಮಾಡಿಲ್ಲ ಅಂತಂದ್ರ ಆ ಮಂಚ ಸರಿ ಇಲ್ಲ, ಮಂಚ ಕೆಟ್ಟವನು. ಅವಾಗ ಅವ್ರು ಆಬ್ವಿಯಸ್ಲಿ ಅಂತಾರ, ಯಾರು ಹೇಳಿದ್ರು ನಿನಗೆ ಮಾಡಂತ, ನಾ ಹೇಳಿದ್ನ ಅಂತ. ಅದ್ ಹೆಂಗ್ ಥಿಂಕ್ ಮಾಡ್ತಿರೋ ಇರೋ? ಇಂಥವ್ರನ್ನೆಲ್ಲ ಕರ್ದ ನ್ಯೂಸ್ ಚಾನಲ್ ಅವರು ಕ್ಯಾಮ್ರಾ ಹಿಡಿದ ಟ್ಯಾಟೂ ಸಲುವಾಗಿ ಏನಂತಾವೆ ಅಂತ ಕ್ವಶನ್ ಮಾಡತ್ತಾರ. ಯಾವ ಬುದ್ಧಿ ಬರ್ತಿತ್ತು? ರೋಡ್ ಹಳ್ಳಾಡದ್ ಹೊಂಟೈತಿ, ಗೌರ್ಮೆಂಟ್ ಶಾಲೆಗಳು ಹಳ್ಳಾಡದ್ ಹೊಂಟಾವ, ಅದ್ರ ಬಗ್ಗೆ ಕಾಳಜಿ ಇಲ್ಲ ನಿಮ್ಗ. ನನ್ನ ಬಗ್ಗೆನೂ ಕಾಳಜಿ ಇಲ್ಲ ನಿಮ್ಗ. ಟ್ಯಾಟೋ ಅವ್ರು ಕರ್ದು ಕೇಳಾದ ಗಿಲ್ಲಿ ಬಂದಿದ್ನ ಮೀಟ್ ಆದ್ನಂತ. ಬರಂಗಿಲ್ಲ, ಒಂದ್ ಕಳ್ಸಂಗಿಲ್ಲ, ನಾವು ಹೋದೆ ಕಡೆ. ಹೌದು, ಗಿಲ್ಲಿ ಟ್ಯಾಟೂ ಯಾಕೆ ಹಾಕ್ಸ್ಕೋಬೇಕಾಗಿತ್ತು ಸರ್? ಗಿಲ್ಲಿದ್ ಏನಕ್ಕೆ ಹಾಕ್ಸ್ಕೊಂಡ್ರೆ ಟ್ಯಾಲೆಂಟ್ ಪರ್ಸನ್ ಇತ್ತು ಅವನ ಹತ್ರ. ಓಕೆ, ಅದನ್ನ ನಾವು ಹೊರಗಡೆ ತಂದಿದೀವಿ. ಲೇ ಮಬ್ಬೆ, ಅವ್ನ್ ಟ್ಯಾಲೆಂಟ್ ಇರೋದಕ್ಕೆ ಮನೆ ಒಳಗ್ ಹೋಗಿರೋದು. ಅವನ ಹತ್ರ ಒಂದು ಸರಸ್ವತಿ ಇದಾರೆ, ಅವ್ರ ಕಲ್ಲು ಒಂದು ಟ್ಯಾಲೆಂಟ್ ಇದೆ. ಅದನ್ನ ಹೊರಗಡೆ ತರಬೇಕಂತ ನಾವು ಹಾಕ್ಸಿದ್ವಿ. ಟ್ಯಾಟೂ ಹಾಕ್ಸ್ಕೊಂಡ್ಮೇಲೆ ನೀನು ಅವ್ನ್ ಟ್ಯಾಲೆಂಟ್ ಹೊರಗ್ ತಂದ ಚುತ್ಯ ತರ ಮಾತಾಡ್ಬಿಡಲಿ. ಗಿಲ್ಲಿ ಅವ್ರೇನ್ ಹೇಳಿಲ್ವಾ ನಿಮ್ಗೇನ್ ಹೇಳಿಲ್ವಲ್ಲ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ? ನಮ್ಮ ಅಭಿಮಾನಲ್ಲಿತ್ತು, ನಾವು ಹೋದ್ವಿ ಬಂದ್ವಿ, ನಾವ್ ಇತ್ತು. ನಿಮ್ ಅಭಿಮಾನದಲ್ಲಿದ್ರೆ ನೀನ್ ಅಭಿಮಾನನ ತಿಕ್ಕಾ ಮುಚ್ಕೊಂಡು ಅಭಿಮಾನದ ಒಳಗೆ ಇಟ್ಕೊಂಡು ಮುಚ್ಕೊಂಡಿರ್ಬೇಕಾಗಿತ್ತು. ನಾನು ಬಂದು ಫಸ್ಟ್ ಅವ್ರೇನಂತ ಹೇಳಿದ್ರು ಬಿಗ್ ಬಾಸ್ ಒಳಗಡೆನೆ, ಇಲ್ಲ ನಾನು ಹೊರಗಡೆ ಹೋಗಿದ ತಕ್ಷಣ ಅಣ್ಣನ್ ಮೀಟ್ ಮಾಡ್ತೀನಿ ಅಂತಂದ್ರೆ. ಇವತ್ತು ಮಾಡಿದೀರಾ ಸರ್ ನೀವು? ನೀನ್ ಅಭಿಮಾನಕ್ಕೆ ಹಾಕ್ಸ್ಕೊಂಡ್ರೆ ನಿನಗ್ ಬಂದು ಹಾಲು ಕುಡ್ಸಿ ಊಟ ಮಾಡ್ಸಿ ಮಲ್ಕೋಕಂದ ಅಂತ ಹಿಂಗ್ ಅನ್ಬಿಟ್ಟು ಹೋತಾರ. ಒಳ್ಳೆ ಫಂಡು ಮಾತಾಡ್ದಂಗ್ ಮಾತಾಡ್ಬಿಡು ಫೌಡೆ. ಬಿಗ್ ಬಾಸ್ ರನ್ನಿಂಗ್ ಅಲ್ಲಿ ಇದ್ದಾಗ್ಲೇನೆ ಒಬ್ರು ವ್ಯಕ್ತಿ ಗಿಲ್ಲಿ ಅವ್ರದ್ದು ಟ್ಯಾಟೋ ಹಾಕಿಸ್ಕೊಂಡಿದ್ರು. ಟ್ಯಾಟೋ ಹಾಕಿಸ್ಕೊಂಡಾಗ ಫ್ಯಾನ್ಸ್ ಎಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ರು. ಅವಾಗ ಆ ವ್ಯಕ್ತಿನೂ ಕರ್ಸಿದ್ರು. ಬಟ್ ಆಚೆ ಬಂದಾಗ ಅವ್ರು ಮೀಟ್ ಆಗ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡಿದ್ರು. ಬಟ್ ಮೀಟ್ ಆಗಕ್ಕಾಗಿಲ್ಲ. ಏನು ಮೀಟ್ ಆಗಕ್ಕಾಗಿಲ್ಲ ಅಂತ ಪ್ರತಿಯೊಬ್ಬರಿಗೂ ಆ ರೀಸನ್ ಗೊತ್ತು. ಬಟ್ ಸ್ಟಿಲ್ ಆ ವ್ಯಕ್ತಿ ಎಲ್ಲ ಇಂಟರ್ವ್ಯೂನಲ್ಲಿ ಏನಂತ ಕೊಡ್ತಾ ಇದಾರೆ, ಅಯ್ಯೋ ನಾನು ಅವ್ರು ಟ್ಯಾಟೋ ಹಾಕಿಸ್ಕೊಂಡಿದ್ದಕ್ಕೋಸ್ಕರ ನನ್ನ ಊರಲ್ಲಿ ನನಗೆ ಮರ್ಯಾದೆ ಸಿಗ್ತಾ ಇಲ್ಲ, ನನ್ನ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ, ನನ್ನ ಹೆಂಡತಿ ಮಕ್ಕಳು ನನಗೆ ಬೈತಾ ಇದಾರೆ ಅಂತ. ಸರ್, ನಿಮ್ಗೆ ಟ್ಯಾಟೋ ಹಾಕಿಸ್ಕೊಳ್ಳಿ ಅಂತ ಯಾರು ಹೇಳಿತು? ಪ್ರೀತಿ ಅಭಿಮಾನ ಅನ್ನೋದು ಸಪೋರ್ಟರ್ ಆಗಿ ಹೇಗಿರ್ಬೇಕು, ನೀವು ಮೊಬೈಲಲ್ಲಿ ಓಟ್ ಹಾಕಿ ಅಂತ ಕೇಳ್ಬೋದಿತ್ತು. ಬ್ಯಾನರ್ ಹಾಕಿಸ್ಕೊಂಡು ಎಷ್ಟೊಂದು ಜನ ಸಪೋರ್ಟ್ ಮಾಡಿದ್ದಾರೆ, ಎಷ್ಟೊಂದು ಜನ ಅವ್ರನ್ನ ಮೆರೆಸಿದ್ದಾರೆ. ಬಟ್ ಹಾಗಂತ ನೀವು ಟ್ಯಾಟೋ ಹಾಕಿಸ್ಕೊಂಡೆ ಸಪೋರ್ಟ್ ಮಾಡಿ ಅಂತ ಗಿಲ್ಲಿ ಅವರು ಹೇಳಿಲ್ಲ, ಗಿಲ್ಲಿ ಅವ್ರ ಮನೆಯವರು ಹೇಳಿರ್ಲಿಲ್ಲ. ಅದು ನಿಮ್ ಖುಷಿಗೆ ಹಾಕಿಸ್ಕೊಂಡ್ರಿ. ಜೊತೆಗೆ ಮೀಡಿಯಾ ಕಣ್ಣಿಗೆ ಕಾಣಿಸ್ಕೋತೀರಾ, ರೆಕಗ್ನೈಸ್ ಆಗ್ತೀರಾ, ಎಲ್ರು ನನ್ನ ಬಂದು ಮಾತಾಡಿಸ್ತಾರೆ ಅನ್ನೋ ರೀಸನ್ ಇಂದ ಮಾತ್ರ ನೀವು ಹಾಕ್ಸಿದ್ರಿ. ನೀವು ನಿಜವಾಗ್ಲೂ ಗಿಲ್ಲಿ ಅಭಿಮಾನಿಯಾಗಿದ್ದು ಗಿಲ್ಲಿ ಸಪೋರ್ಟರ್ ಆಗಿದ್ರೆ ಈ ತರ ಗಿಲ್ಲಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಕೊಂಡು ಬರ್ತಾ ಇರ್ಲಿಲ್ಲ. ನೀವು ಟ್ಯಾಟೋ ಹಾಕ್ಸಿದೀರಾ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಗಿಲ್ಲಿ ಬಂದ್ ಮೀಟ್ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೋಡಿ, ಅದು ತಪ್ಪು. ಗಿಲ್ಲಿನ ಪ್ರೀತಿಯಿಂದ ಇನ್ವೈಟ್ ಮಾಡ್ತಾ ಇಲ್ಲ, ಬಂದ್ ನನ್ನ ಮೀಟ್ ಆಗಿ ಅಂತ. ನಾನು ಟ್ಯಾಟೋ ಹಾಕಿಸ್ಕೊಂಡಿದೀನಿ ಅದಕ್ಕೋಸ್ಕರ ಅವ್ರು ಬಂದ್ ಮೀಟ್ ಆಗ್ಲಿ ಅಂತ ಅಂತಿದ್ರಲ್ಲ, ಅದು ನೀವು ಮಾಡ್ತಿರೋ ತಪ್ಪು.